ಬ್ಯಾಕ್ಗ್ರೌಂಡನ್ನು ಹೆಂಗೈತಂತ ಕಮೆಂಟ್ ಮಾಡಿರಿ. ಯಾರ್ಯಾರಿಗೆ ಈ ಥರ ಮದ್ವೆಗಳು ನೋಡಿರೋ ನೆನಪೈತೆ ಹೇಳ್ರಿ. ನಾನಂತೂ ಈ ಥರ ಮನೆಯೊಳಗನ ಹಿಂದೆ ಒಂದು 4-5 ಸೀರೆ ಎಳೆ ಬಿಟ್ಟು ಮುಂದೊಂದೆರಡು ಕಟ್ಗೆ ಕುರ್ಚಿ ಇಟ್ಟು ಚಾಪಿ ಹಾಸಿ ಎಲ್ಲ ಏನೇನು ಆರತಿ ತಾಟು ಆರತಿ ಮಣಿ ಸಮಯಗಿಮ ಎಲ್ಲ ಇಟ್ಟು ಹಿಂಗೆ ಮದುವೆ ಆಗಿರೋದು ನಾನು ನೋಡೀನಿ. ಎಂಗೇಜ್ಮೆಂಟ್ ಆಗಿರೋದು ನೋಡೀನಿ. ಆಮೇಲೆ ಏನು ಪ್ರೆಗ್ನೆಂಟ್ ಇದ್ದರ್ಗೂ ಇದೇ ಥರ ಮಾಡಿರೋದು ಸೀರೆ ಹಿಂದೆಳೆ ಬಿಟ್ಟು. ಆಮೇಲೆ ದೊಡ್ಡವ್ರದಾಗ ಎಬ್ಸ ಮುಂದಾಗೂ ಸೇಮ್ ಬ್ಯಾಕ್ಗ್ರೌಂಡ್ ಎಲ್ಲ ಮಾಡಿರೋದು ನಾನು ನೋಡೀನಿ. ಯಾರ್ಯಾರು ನೋಡಿರಿ, ಯಾರ್ಯಾರಿಗೆ ನೆನಪೈತಿ ಕಮೆಂಟ್ ಮಾಡಿರಿ. ಏನಿಲ್ರಿ, ಎದಕ್ಕೆ ಬಂದೀನಿ ಅಂದ್ರೆ ನಾನು ಈಗ ಸ್ಟಾರ್ಟಿಂಗ್ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲ್ಲ. ನಾನು ಅದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಮಾಡಕ್ಕೆ ಬಂದೀನಿ. ಪ್ಲೀಸ್ ರೀ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನೋಡಕತ್ತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡಿರಿ. ಹಾಗೆ ಎಲ್ರಿಗೂ ಶೇರ್ ಮಾಡಿರಿ ನಮ್ಮ ಚಾನಲ್ನ. ಸಬ್ಸ್ಕ್ರೈಬ್ ಆಗಕ್ಕೆ ಹೇಳ್ರಿ ನಿಮ್ಮ ಫ್ರೆಂಡ್ಸು, ಅಕ್ಕ ತಂಗಿರು, ನಿಮ್ಮ ರಿಲೇಟಿವ್ಸು. ಆಮೇಲೆ ನಿಮ್ಮ ಫೋನಾಗ ಸಬ್ಸ್ಕ್ರೈಬ್ ಮಾಡಿರ್ತೀರಿ, ನಿಮ್ಮ ಅತ್ತೆಯರ ಫೋನಾಗ ಯಾಕೆ ಮಾಡ್ಬೇಕು ಬಿಡು ಅಂತ ಬಿಡಬೇಡ್ರಿ, ಅಲ್ಲೂ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಮತ್ತು ಊರ್ಗಿತ್ತಿ ಈ ಥರ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಒಂಚೂರು ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸ್ರಿ ಅಂತ ಕೇಳ್ಕೊತೀನಿ. ಆಮೇಲೆ ಕತೆ ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು. ನನ್ನ ನಿನ್ನ ಸುಮ್ಮನೆ ನಿಲ್ಸಾವಡ ಕರ್ಕೊಂಬಂದು ಏನು ಮಾಡೋದು? ನಾನಂತೂ ಈ ಕತೆಯಾಗ ಇಲ್ಲ. ನನ್ನನ್ನು ಕರ್ಕೊಂಬಂದಾಳ, ನೀನಾರ ಇನ್ನ ಅದಿ ನಂದೇಳು. ಅಯ್ಯಯ್ಯ, ಬೀಗರು ಬಂದ್ರ ಅಂತಂದು ಓಡಿ ಬಂದೆ. ಈ ಬೀಗರು ಬಂದ್ರನ ಏನವ ಗುಂಡವ ಹೊಸ ಅಂಗಿಕೆ ಮಂದಿಯೇನ? ಅಲ್ಲವಾ ಸುನೀತಾ, ನೀವು ಬಂದ್ರಿ, ಅವರೆಲ್ಲದಾರ ನಿಮ್ಮ ಜೊತೆಗೆ ಬರ್ತಾರಂದ್ರಲ್ಲ? ಅಪ್ಪ ಅಷ್ಟ್ರ ಜೊತೆಗೆ ಬಂದ್ವಿ. ನಾವು ಅಲ್ಲೇ ದುರ್ಗಮ್ಮನ ಗುಡಿ ಮುಂದೆ ಕಾಯ್ಕೊಂಡು ನಿಂತ್ಕೊಂಡಿದ್ವಿ. ನಾವು ಹಿಂಗೆ ಅಂದ್ವಿ, ದುರ್ಗಮ್ಮನ ಗುಡಿ ಮುಂದೆ ಬರ್ರಿ ಅಂತಂದು. ಅವ್ರು ಮೊದ್ಲು ನೋಡಕ್ಕೆ ಬಂದ್ರು, ಅಲ್ಲೇ ಬಂದಿದ್ರಲ್ಲ, ಅದಕ್ಕೆ ಅವ್ರಿಗೆ ಅದು ಗೊತ್ತಾಗುತ್ತೆ ಅಂತ ಹೇಳಿ ದುರ್ಗಮ್ಮನ ಗುಡಿ ಮುಂದೆ ಬರ್ರಿ ಅಂದರೆ ನಾವು ಮತ್ತೆ ನಿಂತಿದ್ವಲ್ಲ, ಅವ್ರು ಬರಲಿಲ್ಲ ಅಂತ ಹೇಳಿ ಹೋಗಿ ದರ್ಶನ ಮಾಡ್ಕೊಂಬಂದು ನಿಂತ್ವಿ ನಾವು 3 ಮಂದಿ. ಅವ್ರು ಆಮೇಲೆ ಬಂದ್ರಲ್ಲ, ಮತ್ತು ಇಲ್ಲ ನಾವು ದರ್ಶನ ಮಾಡಿಕೊಂಡು ಒಂದಿಷ್ಟು ಏನೇನೋ ತೊಗೊಂಡೋದವು. ನಾನು ಅಲ್ಲಿ ನಮ್ಮೂರು ಬಸ್ ಸ್ಟ್ಯಾಂಡೇ ಸಿಗಲಿಲ್ಲ, ನಿಮ್ಮೂರು ಬಸ್ ಸ್ಟ್ಯಾಂಡಾಗ ನೋಡಿವಿ, ತೊಗೊಂಬರ್ತೀವಿ, ನೀವು ಮುಂದಕ್ಕೆ ಹೋಗ್ರಿ ಯಾಕಂದ್ರೆ ನಾವು ಬಂದ್ವಿ ಅಂದ್ರೆ ಮತ್ತೆ ಹೇಳಬೇಕಲ್ಲ ಅಂತಂದು ಈಗಿನೂ ನಿಂದ್ರಿಸ ಕೊಡುವಳು. ಒಟ್ಟ ಹೋಗಂಬ ಅಮ್ಮನ ಮನೆಗೆ ಅನ್ನಕತ್ಲ. ಅದಕ್ಕೆ ಈರಣ್ಣ ಬಂದ ಅಡ್ಡ. ಏನೇನಂದೆ, ಈರಣ್ಣಗ ನೀನು ಕರ್ಕೊಂಬಾರಪ್ಪ, ನಾವು ಹೋಗಿರ್ತೀವಿ ಮುಂದಕ್ಕೆ ಅಂತ ಬಂದ್ವಿ. ಅಲ್ಲ, ಆ ಗುಡಿ ಮುಂದೆ ಯಾಕೆ ಬಿಟ್ಟು ಬಂದ್ರಿ ಅವ್ರನ್ನ? ಎಂತ ಕೆಲಸ ಮಾಡಿದ್ ನೀನು? ಅತ್ಲಾಗಲ್ಲ ಆಕಿ ಮನೆ ಇರೋದು. ಆಕೆ ಏನ್ರ ನೋಡಿಲ್ಲ ಅಂದ್ರೆ ಏನ್ರ ಹೇಳ್ಬಾರ್ದು ಹೇಳಿಲ್ಲ ಅಂದ್ರೆ ಏನು ಕತಿ ಮಾಡ್ಬೇಕಂತ ನಾನು. ಅವ ಈರಣ್ಣ ಹೋಗು ಮೊದ್ಲು ಹೋಗು, ಕರ್ಕೊಂಬೋವಲ್ಲೇ. ಅತ್ತೀರು ನಾನು ಹೋಗ್ಕಿಂಬಿಡ್ರಿ ಅಂದ್ರೆ ಇದ್ವಲ್ಲ ಅಂತಂದು ಹಂಗಂದಿನ್ರಿ. ಕರ್ಕೊಂಬರ್ತೀನಿ ತಡ್ರಿ, ನಾನು ಕರ್ಕೊಂಬರ್ತೀನಿ ಬಿಡ್ರಿ. ನಿಮಗೆ ಗೊತ್ತೈತಲ್ರಿ ತಮ್ಮರ ಹೆಂಗೆ ಅದಾಳಾಕಿ ಮಲ್ಲವಕ್ಕ? ಅಲ್ಲೇ ಅವ್ರ ಮನೆ ಅಲ್ಲನ್ರಿ, ಹಿಂದೆ ಅಲ್ಲನ್ರಿ, ಗುಡಿಗೆ ಹಚ್ಚ ಐತೆ ಅವ್ರ ಮನೆ. ಅಯ್ಯೋ ಏನು ಮಾಡ್ತಾಳ ಏನಪ್ಪ ಯಪ್ಪ. ನನಗಂಕರ ನೀವು ಕರೆನ ಅವ್ರನ್ನ ಕರ್ಕೊಂಬಂದ್ಬಿಟ್ಟಿದ್ರು, ಶಾಣ್ಯಾರಿದ್ರು ನೋಡ್ರಿ ಕರೆನ. ಏನಾದ್ ಬಿಡು, ನಾ ಹೋಗ್ಕಿಂಬಿಡು. ಆಕಿಗೆ ಬಂದಾಳ ಬರುವಳ್ಳಕ್ಕ, ನಾ ಹೋಗಿ ಕರ್ಕೊಂಬರ್ತೀನಿ ತಗೋ. ಇಲ್ಲಿ ತಡ್ರಿ ಮಾವರ್, ನಾನು ಹೋಗಿ ಕರ್ಕೊಂಬರ್ತೀನಿ. ಬೇಡ ಬಿಡ್ರಿ, ಈಗ ಬಂದಿರಿ ನೀವು. ಇವನ ಉಪ್ಪಿಟ್ಟು ತಿನ್ನಡ್ರಿ, ಇವ್ರ ಕರ್ಕೊಂಬರ್ತಾರೆ. ಹೋಗು, ಎಂತ ತಿಳಿದಿತ್ಲೆ ಸುನೀತಾ ನಿಂದು? ಹೋಗು, ನೀನು ಹುಡುಗಿ ಕರ್ಕೊಂಡೋಗಿ ಏನಾರ ತುನ್ಸೋದು ಮಾಡು, ಹೋಗು. ನಂಗೆ ಅದು ಲಕ್ಷಕ್ಕೆ ಬರಲಿಲ್ಲ ಬೇವ. ಲಕ್ಷ ಬಂದಿತ್ತಂದಿದ್ರೆ ನಾನು ಕರೆ ನನ್ನ ಮ್ಯಾಗ ಬಿಟ್ಟು ಬರ್ತಿದ್ದಿಲ್ಲ. ನಾ ತಗೋ, ನೀ ಪೇಚರ್ ಬಿಡ್ಬಿಡು ತಂಗಿ, ನಾ ಎಲ್ಲ ಹೋಗಿ ಕರ್ಕೊಂಬರ್ತೀನಿ, ನೀ ಹೋಗು. ಹ್ಞೂ ಅಪ್ಪ, ಬಡ ಬರ್ರಿ, ತಡ ಆತ. ನಾವು ಮತ್ತೆ ಪಾಪ ಅವ್ರು ಏಟತ್ತಂತ ನಮ್ಮ ಸಂಬಂಧ ಕಾಯ್ಬೇಕು. ಆ ಹುಡುಗಿ ಎಲ್ಲೊತ್ತು? ಇಲ್ಲೇ ಅದೀನ್ರಿ ಅಮ್ಮರ, ಬರ್ರಿ ಹೋಗೋಣ. ಕೊಡ್ರಿ ಅದು ಚೀಲ ಕೈಯಾಗ ಕೊಡ್ರಿ, ನಾ ಹಿಡ್ಕೊಂಡ್ ಬರ್ತೀನಿ. ಬ್ಯಾಬಿಡಪ್ಪ, ಅದು ನಿನ್ಕಿನ ದೊಡ್ಡದೈತದ, ವಜ್ಜೆ ಐತದ್ರಾಗ ಸೀರಿ ಉಡಿ ತುಂಬವು ಎಲ್ಲ ಇದ್ರಾಗ ಇಟ್ಕೊಂಡಾಳ ಆಕಿ. ಅಷ್ಟು ಇದ್ರಾಗನ ಬಾಸ್ಕೆಟ್ನ ಅಂತದ್ರಾಗ ನಿನಗ ಆಗೋದಿಲ್ಲ ತಗೋ. ಇವ ನಾ ಹಿಡ್ಕೊಂತೀನಿ. ಏ ಬೇಡಪ್ಪ, ನೀನು ಮದುವೆ ಹುಡುಗ ಬೇಡ. ಏನಾಕಿತ್ ಬೇ, ನಾ ಹಿಡ್ಕೊಂತೀನಿ, ಏನಾಗಲ್ಲ. ತಾಯಿನ ಹಿಡ್ಕೊಬೇಡ್ರಿ, ಮಗನ ಹಿಡ್ಕೊಬೇಡ್ರಿ, ನಾ ಹಿಡ್ಕೊಂತೀನಿ. ತಾಯಿಲಿ ನಡ್ರಿ, ಬರ್ರಿ ಹೋಗೋಣ. ಅಯ್ಯಯ್ಯ, ಇದಕ್ಕೇನಾತ? ಇದು ಯಾಕೆ ಕೊಳ್ಳ ಹರ್ಕೊಂಬಂದೈತಿ? ಅಯ್ಯಯ್ಯ, ನಾನ ಬೇಷ್ ಕಟ್ಲಿಲ್ಲ ಏನಾರ ಅಪ್ಪಗೆ ಗೊತ್ತಾತು ಅಂದ್ರೆ ಏನಿಲ್ಲ. ಈ ಕರ ನೋಡಿದು ಈ ಚಿನ್ನಾಟಿಗೆ ತೆಗೆದು ಹೆಂಗೆ ಓಡಾಡಕತ್ತೈತಿ? ನಿಮ್ದಾನಪ್ಪ ಅದು ಕರ? ಹ್ಞೂ ರೀ ಅಜ್ಜರ, ನಮ್ದಾರಿದು ಕರ. ಬಹುಶಃ ಕೊಳ್ಳ ಹರ್ಕೊಂಡು ಬಂದಂಗೆ ಕಾಣ್ತೈತ್ರಿ. ನಾನು ಇಲ್ಲೇ ಐತ್ರಿ ನಮ್ಮ ಹಿತ್ಲ, ಹೋಗಿ ಕಟ್ಟಿ ಹಾಕಿ ಬರ್ತೀನಿ. ನೀವು ಮನೆಗೆ ಹೋಗ್ತೀರ? ಹಾಂ, ನಾವು ಮನೆಗೆ ಹೋಗ್ತೀವಳ, ನೀ ಕಟ್ಟಿ ಹಾಕಿ ಬಾ, ಪರವಾಗಿಲ್ಲ. ಹಾಂ, ಇನ್ನು ಏಟೈತೆ ದೂರ, ಇಲ್ಲ ಇನ್ನೂ ಒಂದು 4 kg ಇಟ್ರೆ ಮನಿನ ಬರ್ತೈತಿ. ನೀವು ಹೋಗು ಕಟ್ಟಾಕಿ ಬಾ, ಪರವಾಗಿಲ್ಲ. ಅಪ್ಪಗೆ ಹೇಳಬೇಡ್ರಿ, ನಾನು ಬಂದ್ಬಿಡ್ತೀನಿ ಅಷ್ಟನ್ನತ್ಲೆ. ಇಲ್ಲ ಹೇಳಂಗಿಲ್ಲ, ಆತ್ ಹೋಗು. ಹೈ ಬಾಯ್ಲಿ. ನಾನು ಹೊಕ್ಕಾನ ಅಂತ ಈಟತ್ತಕ್ಕಾದೆ. ಅವ ಏನು ಹೋಗಂಗೆ ಕಾಣಲಿಲ್ಲ. ನಾನು ಕೊಳ್ಳ ಹರಿದು ಬಿಟ್ಟಿದ್ದು ಕರಾನ ನಿನ್ನ ಮುಂದೆ ಕಟ್ಟಕ್ಕೋಲೆ ಅಂತನ. ಹೆಂಗೈತಿ ಈಗ?
ಏನ ನಿನ್ನೆನ ಮದುವೆ ಆಗಿ ಆರಾಮಿರ್ತಾಳ? ಹ್ಞೂ ಮಾಡ್ತೀನಿ ನೋಡು. ಯಾವ ಊರವ್ರು ನೀವು? ಎಲ್ಲಿಗೆ ಹೊಂಟಿರಿ? ಅಯ್ಯ ಇದು ಯಾವ್ದ ಎಲ್ಲಿಗೆ ಹೊಂಟಿ ಅಂತಂದು ಬರುತ್ತಲ್ಲ ಸುಭದ್ರ. ಅಯ್ಯಯ್ಯ ಏನ್ರಿ ಶುಭ ಕಾರ್ಯಕ್ಕೆ ಹೊಂಟೀವಿ, ಗಂಡು ಸತ್ ಹೆಣ್ಮಗಳು ಬಂದು ಮುಂದೆ ಎಲ್ಲಿಗೆ ಹೊಂಟಿರಿ ಅಂತ ಕೇಳಕತ್ತಾಳಲ್ಲ, ಏನು ಬಂಡ ಇದು ಯಾವುದೇನಿದೆ? ಒಂಚೂರು ಇದಕ್ಕೆ ತಲೆಯಾಗ ಬುದ್ಧಿಗೈತೆ ಇಲ್ಲ ಅಂತೀನಿ ನಾನು. ಈ ಊರಲ್ಲ ಅಂದ್ರೆ ಎಲ್ಲಿಗಾರ ಯಾಕೆ ಹೋಗಲ್ರಕ್ಕ? ಏನು ಮಂದಿ ಅನ್ನ ಬಿಡಿ ಊರನ್ನಾರ. ಅಯ್ಯ ಎಲ್ಲಿಗೆ ಹೊಂಟಿರಿ ಅಂತ ಕೇಳಿದ್ದೀನಿ ರೀ. ಯಾರು ನೀವು? ಯಾರ ಮನೆಗೆ ಹೊಂಟಿರಿ? ಅಮ್ಮರ ನಾವು ಶ್ರೀನಿವಾಸರು ಮತ್ತು ಲಕ್ಷ್ಮಿ ಅವ್ರು ಅದಾರಲ್ರಿ, ಅವ್ರ ಮನೆಗೆ ಹೊಂಟೀವ್ರಿ. ಓ ನಮ್ಮ ಸೀನಪ್ಪಣ್ಣನ ಮನೆಗೆ ಹೋಗ್ಬರಿ. ಏನು ವಿಶೇಷ ಅವ್ರ ಮನೆಗೆ ಇವತ್ತು? ಬೀಗರು ಬಿದ್ದರು ಜೋರೈತಿ? ಯಾಕ್ರಿ ನಿಮಗೆ ಗೊತ್ತಿಲ್ಲ? ಇವತ್ತು ನಾವು ಅವ್ರ ಯಾಣೆ ಮಗಳು ಕವಿತಾ ಹಣ್ಣಿಡಕ್ಕೆ ಬರಕತ್ತೀವಿ. ನಾವು ಈ ಊರ ರೀ ಬೀಗ್ರು. ಇವ್ರ ರೀ ನನ್ನ ಮಗ ಮಲ್ಲಿಕಾರ್ಜುನ. ಓ ಹೌದಾ? ಇಲ್ರಿ ಮೊದ್ಲು ನಾವು ಅವರು ಭಾಳ ಅಂದ್ರೆ ಭಾಳ ಪರಿಚಯ. ನಾನು ಬಾಯ್ ತುಂಬ ಅಣ್ಣ ಅಂತಿದ್ನೆ. ಅದು ನನಗೆ ಮಲ್ಲವಕ್ಕ ಅಂತ ಹಿಂದಿಂದ ಬರವನ್ರಿ. ಅವಾಗ ಯಾವಾಗ ಒಂದಿಟ್ಟು ಬೆಡಸ್ ಬಂತು ನೋಡ್ರಿ, ಅದ ಈ ಕವಿತೆ ತಗೊಳ್ಳೋ ವಿಚಾರಕ್ಕೆ ಒಂದಿಟ್ಟು ಬೆಡಸ್ ಬಂತ್ರಿ. ಅವಾಗಿಂದನೂ ನಾವು ಮಾತಾಡ್ಸೋದು ಬಿಟ್ಟಿವ್ರಿ. ಹಾಗಾಗಿ ನನಗೆ ವಿಷಯ ಗೊತ್ತಿಲ್ರಿಪ್ಪ. ಇಲ್ಲ ಅಂದಿರು ನನಗೆ ಈ ಇಡೀ ಊರಾಗ ಯಾರ್ಯಾರ ಮನೆಗೆ ಏನೇನಾಗುತ್ತೆ ಎಲ್ಲ ಗೊತ್ತಿರ್ತಿತ್ತು. ಅವ್ರು ನಮ್ಮನ್ನ ಕರೀತಾರೆ ಹೇಳ್ರಿ. ಏನೋ ಕವಿತಾರ್ನ? ಹಾ ಅದ ಕವಿತಿನ ಅದೈತಲ್ಲ, ಅದು ಮಂಡ ಮುಗಿಂದ ಅದ ಹೆಣ್ಣು ಕವಿತಿನ ನನ್ನ ಮಗ ಮೆಚ್ಚಿದ್ದ. ನನ್ನ ಮಗ ಮೆಚ್ಚದನ್ನಕ್ಕೇನು, ಈಕಿ ತೊಟ್ಟಲ್ದಾಗಿದ್ಲು ಒಂದು 5 ವರ್ಷ ತವಿದ್ದ ನನ್ನ ನೋಡು. ಅವಾಗನ ಇಬ್ರಿಗೂ ಮದುವೆ ಅಂತಂದು ನಿಶ್ಚಯ ಮಾಡಿದ್ವಪ್ಪ. ಏನು ಮಾಡ್ಬೇಕು ಅವಾಗ ನಮಗೂ ತಲೆಯಾಗ ಬುದ್ಧಿದ್ದಿದ್ದಿಲ್ಲ. ಈ ಶೀನಪ್ಪ ಇಂಥ ಕಚಡ ಅದನ, ಆಮೇಲೆ ಭಾಳ ಅಂದ್ರೆ ಭಾಳ ಹಕ್ಕನಾಕದನಂತ ನಮಗೆ ಗೊತ್ತಿದ್ದಿದ್ದಿಲ್ಲ ತಮ್ಮ. ಹಾಗಾಗಿ ಅವಾಗ ಒಳ್ಳೆ ಮನುಷ್ಯರು ಬಿಡು ಅಂತಂದು ಈಕಿನ ತೊಟ್ಟಲ್ದಾಗಿದ್ದಾಗ ಅವ್ರಿಬ್ರಿಗೂ ಮದುವೆ ಅಂತ ನಿಶ್ಚಯ ಮಾಡಿಬಿಟ್ವಿ ನಾವು. ಏನು ಮಾಡ್ತಿ, ಅವು ಎರಡನ್ನೂ ನಾವು ಅನ್ನೋದು ಕೇಳಿ ಯಾಡು ಎಂಥ ಪ್ರೀತಿ ಮಾಡಾವಂತಿದಿ. ನಮ್ಮ ಕವಿತಿ, ನಮ್ಮ ಶ್ರೀಕಾಂತ, ನನ್ನ ಮಗನಪ್ಪ ಶ್ರೀಕಾಂತ. ಏನು ಕೇಳ್ತಿದಿ? ಏನು ನಿಮ್ಮ ಮಗನ ಜೊತೆಗೆ ಮದ್ವೆ ನಿಶ್ಚಯ ಮಾಡಿ ಈಗ ನನ್ನ ಮಗಗೆ ತಲೆ ಕಟ್ಬೇಕಂತಾರ ನೀವ್ರು? ವಾ ನಾ ಮಾತಾಡಕತ್ತೀನಿ, ಒಂದು ಸ್ವಲ್ಪ ಸುಮ್ಮನಿರು. ಹಾಂ ಅದು ಏನು ಕೇಳ್ತಿರಿ ಬಿಡ್ರಿ. ನಮ್ಮ ಮನೆ ಏನು ನೋಡ್ರಿ, ಈಗ ನಮ್ಮದು ಇಲ್ಲಿ ಹಿಂದೆ ಐತ್ರ ಗುಡಿ ಹಿಂದೆ, ಅವ್ರದ್ದು ಗುಡಿ ಮುಂದಾಗತ್ತೆ ಮನೆ. ಆಟ ವ್ಯತ್ಯಾಸ. ನಾನಂತರೂ ನನಗೇನ್ರ ಅನ್ಲಿ ಆಪತ್ತನ್ಲಿ ಎಲ್ಲಾನು ಕೇಳ್ಕೊಂಡು ನಾನು ಅವ್ರ ಮನೆಗೆ ಹೋಗಿದ್ದೀನಿ ರೀ. ಎಣ್ಣ ಹಿಂಗೆ ಯಾವ ಪದ್ಮ ಹಿಂಗೆ ಅಂತಂದು. ಅವರು ಆದ್ರೂ ಅಷ್ಟೇ ಅನ್ಕಳ್ರಿ, ಅವರು ಏನು ನನಗೆ ಅದಕ್ಕೂ ಹೊರತಿದ್ದಿದ್ದಿಲ್ಲ ಅಂತನ್ರಿ. ಆದ್ರೆ ಏನು ಮಾಡ್ತೀರಿ ಹಂಗೆ. ನಾವು ಮದ್ವೆ ಎಲ್ಲ ನಿಶ್ಚಯ ಮಾಡಿದ್ವಿ. ಈಗ ಸಾಲಿ ಕಲ್ತೀನಿ ದೊಡ್ಡ ನಾನು ಮಿನಿಸ್ಟ್ರಕ್ಕಿ ನನ್ನಂಗೆ ಮಾಡಕತ್ಲ ನಮ್ಮ ಕವಿತಿ. ಮತ್ತು ನಾವು ಹೋಲ್ಬಿಡು ಏನು ಮಾಡ್ಬೇಕು, ಮತ್ತು ಗೊತ್ತಿದ್ದರದು ಹುಡುಗಿ ಏಟ್ರ ಊರಿ ಹೊಲ್ದಾಗ ಅಡ್ಡ ಅಂತ ಸುಮ್ಮನಿದ್ದೆ. ನನ್ನ ಮಗನೂ ಅವ್ರ ಮನೆತನ ಓಟು ನೋಡ್ಕೊಂಡು ಹೊಂಟನ್ರಿ. ಮನೆ ಅಳಿ ಆದ್ರೆ ಆಗಲಿ ಬಿಡು ಅಂತಂದು ಹಿಂಗೆ ಅಂದ್ರಂತ ನಾವು ಅಷ್ಟಲ್ಲಿ ಕೆಶಳಿಲ್ಲ. ಹೇಳ್ರಿ. ನನ್ನ ಮಗ ಈಗೇನು ಆಕಳ ಎಮ್ಮೆ ಅಂತ ಜಗ್ಗ ಮಾಡ್ಕೊಂಡು ಇಡೀ ಊರಿಗೆ ಇವನೊಬ್ಬವನ ಅಂತ ಮೆರಿತಾನೆ ನೋಡ್ರಿ ಅವ ಸೀನಪ್ಪ. ಆ ಓಟು ನನ್ನ ಮಗನ ಹಾಲಕ್ಕ ನಮ್ಮ ಎಲ್ಲ ಹುಬ್ಬಳ್ಳಿಯಿಂದ ಹಿಡಿದು ಇತ್ಲಾಗ ಹಾವೇರಿ ಹೊರಗೂ ಹಾಲಕ್ಕಕ್ಕೆ ಹೋಗನ್ರಿ ನನ್ನ ಮಗ. ಗಾಡಿ ಮ್ಯಾಗ ಪಟ್ಪಟ್ಟಿ ಐತ್ರಿ ಒಂದು ಸೀನಪ್ಪಂದು. ಅದ ಪಟ್ಪಟ್ಟಿ ತಗೊಂಡು ಓಟು ಕಡೆ ನೀರು ಹಾಲಕ್ಕಕ್ಕೆ ಹೋಗಾವ್ರಿ. ಎಲ್ಲ ಮೇವನ್ನು ದನ ಕರಕ, ಆಮೇಲೆ ಹೊಲ ಮನಿ ಹರಗಿಸೋದು, ಬಿಚ್ಚೋದು, ಎಲ್ಲ ಕಳೆ ತಗ್ಸೋದು ನಿಂತು ಮನಿ ಮಗ ಮಾಡ್ದಂಗ ನನ್ನ ಮಗ ಮಾಡಿದ್ರೆ ನನ್ನ ಮಗನ ಕೈಯ ಕೆಟ್ಟ ಮಾಡಿ ಏನಿಲ್ಲ ನನ್ನ ಮಗ ಒಂದು 30,000 ಕೇಳಿದ್ ನೋಡ್ರಿ. ಇವನು ಯೋಗ್ಯತೆಗೆ ಅಷ್ಟಕ್ಕೊಂದು ಆಕಳ ಎಮ್ಮಿ ಈಗ ಮನಿ ಕಟ್ಟಿಸ್ತಾನ. ಭಾಡೆ ಊರ ಭಾಡೆ ಇವ ಸೀನಪ್ಪ. 30,000 ನನ್ನ ಮಗಳ ಮದ್ವೆ ಕೇಳಿದ್ದಕ್ಕೆ ಮದ್ವೆ ಮುರ್ಕೊಂಡ್ರಿ. ಆಮೇಲೆ ಅದೈತಲ್ರಿ ಕವಿತೆ, ಏನು ನಾನು ಒಬ್ಬಕ್ಕೆ ಊರಾಗ ಸಾಲಿ ಕಲ್ತೀನಿ ಅಂತಂದು ಉರಿತಾಳ ಅಂದ್ರೆ ಬೇಡ, ನೀವು ನಂಬ್ತೀರ ಇಲ್ಲ ರೀ. ಎಲ್ಲ ಹುಡುಗರು ಸಾಲ್ಯಾಗ ಇವ್ರೊಂದು 6 ಮಂದಿನ ಹುಡುಗಿಯರ್ದಾರ ನೋಡ್ರಿ ಆಟ. ಆಕಿ ಗೌಡ್ರು ಸುಶೀಲಕ್ಕನ ಮಗಳು ಸಂಗವ, ಆಮೇಲೆ ಆಕಿ ಶರಣವ, ಆಮೇಲೆ ಆಕಿ ಇನ್ನೊಬ್ಬಕಿ ಬಸವ, ಆಮೇಲೆ ಆಕಿ ಮುತ್ತವ, ಕಲ್ಲವ. ಇವ್ರೊಂದು 6 ಮಂದಿ ಅದಾರ್ರಿ. ಇವ್ರ 6 ಮಂದಿನ ಹೋಗ್ತಾರ. ಅದ್ರಾಗ ಒಂದು 3-4 ಮಂದಿದಾಗಲೇ ಮದುವೆ ಆಗ್ಬಿಟ್ಟೈತ್ರಿ. ಇವ್ರು ಇನ್ನೊಂದು 3 ಮಂದಿನ ಇಬ್ರು ಅದಾರ್ರಿ ಮದುವೆಗಾರ ಆಟ. ಏನು ಆ ಗಂಡ್ಮಕ್ಳಿಗೆ ನಡಕ್ ಕೂತ್ಕೊಂಡು ಈಕಿ ದಿನ ಒಂದಿನ ಸಾಲಿ ತಪ್ಸ್ಲಾರ್ದಂಗೆ ಹೋಗಿ ಪಾಠ ಕೇಳಿ ಬರ್ತಾಳ್ರಿ ಈಕಿ. ಘನ ಗಂಡ್ರಾಮಿ ಉರಿತೈತಿ ಅಂದ್ರೆ ಬ್ಯಾಡ ಉರಿತೈತಿ. ನಾನು
ಮಲ್ಲು ನಂದೆ ಬ್ಯಾಡಪ್ಪ ಕಲ್ತಿರಕಿ ಹಿಂಗ ಮಾಡ್ತಾಳ ಅಂತಂದು ಈಗ ಆಕಿಗೆ ಧೈರ್ಯವಾಗಿ ಒಂದು ಎಷ್ಟು ಮಂದಿ ಅವ್ರ ಗಂಡ್ಮಕ್ಳು 20 ಮಂದಿ ಗಂಡ್ಮಕ್ಳ ಮಧ್ಯೆ ಅವ್ರು ಯಾರು ಹೆಣ್ಮಕ್ಳು ಸಾಲಿಗೆ ಹೋಗಿಲ್ಲ. ಇದಾಗ ಒಂದ ದಿನಾನು ಸಾಲಿ 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 ಅಂತ ಹೋಗೋದು. 20 ಮಂದಿ ಗಂಡ್ಮಕ್ಳ ಮಧ್ಯೆ ಇದು ಒಂದ ಕುಂದ್ರತ್ ನೋಡ್ರಿ. ನೋಡು ಮಲ್ಲು ನೋಡು, 20 ಮಂದಿ ಗಂಡ್ಮಕ್ಳು ಅವ್ರ ಮತಿ ಕೊಬ್ಬೆಗೆ ಕುಂದಿರ್ತಾಳಂದ್ರೆ ಮತ್ತೆ ಈಕೆ ಎಷ್ಟು ತಲೆ ತೆಗೆದು ನಿಂತಿದ್ದಾಳು. ಬ್ಯಾಡ್ಲಾ, ಇನ್ನೂ ಕಾಲ ಮಿಂಚಿಲ್ಲ, ಹೇಳತ್ ಕೇಳಲ್ಲ ಮಲ್ಲಪ್ಪ, ಬ್ಯಾಡ ಬಾ. ಯವ್ವ ತಡಿಮೆ ಒಂದು ನಿಮಿಷ, ಮಾತಾಡಕತ್ತೀನಿಲ್ಲ. ಏನಿದು ವಿಷಯ ನನಗೂ ಗೊತ್ತಿಲ್ಲ, ಇವತ್ತೇ ಹೇಳಕತ್ತಾರ. ನಾ ಅದನ್ನು ಪೂರ ಕೇಳಬೇಕು. ಏನ್ ಕೇಳಕ ಹೇಳಕ ಏನೈತ್ಲಾ? ನೋಡ್ಲಾ, ನಂಗೆ ಈ ಮರ್ರೆ ಸಂಬಂಧ ಬ್ಯಾಡ ಅಂದ್ರೆ ಬ್ಯಾಡ, ನನಗ ಈ ಸಂಬಂಧ ಬ್ಯಾಡಪ್ಪ ನನಗ. ಇಷ್ಟು ಕೆಲಸ ಸಲೀಸಾಗತ್ತೆ ಅನ್ಕೊಂಡಿದ್ದಿಲ್ಲ. ಭಗವಂತ ನನ್ನ ಜೊತೆಗೆ ಅದಾನ. ನಿಮ್ ಇಷ್ಟ, ನಾವೇನು ಹೇಳೋನು. ಬೇಕಾರೆ ನಾನೇನ್ರ ಸುಳ್ಳು ಹೇಳ್ತೀನಿ ಅಂದ್ರೆ, ಈಗ ನೀವು ದುರ್ಗಮ್ಮನ ಗುಡಿಗಿಂದ ಬಂದ್ರಲ್ಲ, ಅದ ದುರ್ಗಮ್ಮನ ಗುಡಿ ಗರ್ಭ ಗುಡಿ ಹೊಕ್ಕ ಹೊರಗೆ ಬರ್ತೀನಿ ನೋಡ್ರಿ. ಬೇಕಾರೆ ಕೈಯಾಗ ಕರಪ್ರ ಹಚ್ಕೊಂಡು ನಮ್ಮವು ದುರ್ಗವು ಬೆಳಗ್ಗೆ ಬಂದ್ಬಿಡ್ತೆ. ನಾನು ಹೇಳೋ ಸುಳ್ಳು ಆತಂದ್ರೆ ನಮ್ಮವು ನಾಲ್ಗಿನ ಕಟ್ ಮಾಡಿಬಿಡ್ರಿ, ನಂದು ತುಂಡು ಮಾಡಿ ನಾಯಿನರಿಗೆ ಹಾಕಿ ಬಿಡ್ಲ. ನಮ್ಮವು ದುರ್ಗವನ್ನ ಬ್ಯಾಡ ಅಂದ್ರೆ ಕೇಳ್ರಿ ನೀವು. ಅಮ್ಮರ ಸ್ವಲ್ಪ ಸುಮ್ಮನೆ ಇರ್ತೀರನ? ನಿಮ್ದು ಅಲ್ಲಿ ಏನಾಗೈತಿ ನೀವು ಹೇಳಿದ್ರ ಅಷ್ಟ ಕೇಳಿ ನಾ ಈ ಮದ್ವಿನ ಎಲ್ಲಾನು ನಿಲ್ಸಕ ನಾನು ಮಬ್ಬಲ್ರಿ. ನಾನು ಇವತ್ತು ಹಾಕತ್ತಿರೋದು ಎರಡೂ ಕಡೆಗೂ ಏನಾಗೈತೆ ಅನ್ನೋದು ಕೇಳ್ತೀನಿ. ಈಗ ನಿಮಗೆ ಬ್ಯಾಡಾಗೈತೆ ಅಂದಾಗ ನೀವು 1000 ಹೇಳ್ತೀರಿ, ಬೇಕಾದ್ರೆ ನೀವು ಒಳ್ಳೇದಾಗ ಹೇಳ್ತಿದ್ರೆ ಏನ. ಅಯ್ಯ ತಮ್ಮ, ನಿನಗೆ ಹಂಗೆ ಅನ್ಸುತ್ತೆ ಅಂದ್ರೆ ತಮ್ಮ ಒಂದು ಕೆಲಸ ಮಾಡು. ನಾನೇನು ಅನ್ನಲ್ಲಪ್ಪ, ನಾನು ಏನೇನೇನೇನೇನು ಅನ್ನಲ್ಲ. ನೀನ ಬೇಕಾರ ಹೋಗಿ ನೀನ ಕೈ ಮ್ಯಾಗ ನಿನ್ನ ಕೈ ಇಟ್ಟು ಆ ಕವಿತಿನ ಕೇಳು, ನಿಜ ಹೇಳಂತ ಹೇಳು ಆತಾ. ಹಂಗೇನಾರ ನಾನೇನಾರ ಸುಳ್ಳಾಗಿದ್ನಿ ಅಂದ್ರೆ ಹೇಳ್ತನಲ್ಲ, ನನ್ನ ನಾಲ್ಗಿನ ಕತ್ತರಿಸಿ ನಿನ್ನ ಮುಂದೆ ನಿನ್ನ ಪಾದಕ್ಕೆ ಇಟ್ಬಿಡ್ದೆ ನಾನು. ಏನಂತಿ? ಬೇಕಾದ್ರೆ ನಾನು ಬರ್ತೇನೆ, ನನಗೇನು ಹೆದರಿಕಿಲ್ಲ ತಮ್ಮ. ನನಗೆ ಯಾಕೆ ಹೆದ್ರಲಿ ನಾನು ಈ ಕತಿಯ? ನೋಡ್ಲಾ ಮಲ್ಲು ಬ್ಯಾಡ್ಲ ಯಪ್ಪ, ಬ್ಯಾಡ ಮಲ್ಲಿಕಾರ್ಜುನ, ಹೇಳೋದು ಕೇಳು. ನೋಡು, ಈಗ ಇಷ್ಟದವಕ್ಕಿವು. ಈಗ ಇನ್ನೂ ಮದುವೆ ಆದ್ಮೇಲೆ ಇನ್ನೇನೇನು ಬರ್ತಾವನ್ಲೋ. ಆಮೇಲೆ ಅಯ್ಯಂದ್ರು ಬರಲ್ಲ, ಅಪ್ಪಂದ್ರು ಬರಲ್ಲೋ. ಈಗ ನಮ್ಮ ಅಣ್ಣನ ಮನೆ ಆಗೈತೆ ನೋಡು, ಬರ್ದು ಹಂಗೆ ಬರ್ದಾಗ ಹೋಗುತ್ತಲೋ. ಬರೀ ಬರ್ದಾದ್ರೆ ಸರಿ, ತಾಕಿ ಹಾಳಾಗಿ ಹೋಗ್ಲಕ್ಕ. ಇಡೀ ಮಾನ ಮರ್ಯಾದೆ ತೆಗೆದು ಹೋದ್ಲಂದ್ರೆ ನಮ್ದು ಮಾನಲ್ಲ ಮರ್ಯಾದಲ್ಲೋ. 4 ಮಂದಿಯಾಗ ಊರಾಗ ತಲೆ ಎತ್ಕೊಂಡು ಬದುಕಿರೋದಲ್ಲೋ ನಾವು. ನೋಡಿಲ್ಲಿ ಯಾರು ನಮಗೆ ಬಟ್ ಮಾಡಿದಿ ಇದುವರೆಗೂ ಯಾರು ಏನು ಅಂದಿಲ್ಲಲ್ಲೋ ಮಲ್ಲು. ಹಿಂಗ ಹೋಗ್ಬಿಡಂಬಾ, ಇಲ್ಲೇ ಐತಿ ಬಸ್ ಸ್ಟ್ಯಾಂಡ್, ಹಿಂಗ ತಿರುಗ್ಬಿಡಂಬಾ. ನಿಮ್ಮ ಇಷ್ಟ ರೀ, ನಾನಂತ್ರ ಇನ್ನೇನು ಹೇಳಾರೆ. ನಾ ಬರ್ತೀನಪ್ಪ. ನಾನು ಸುಳ್ಳು ಹೇಳಿದ್ರ ದೇವ್ರು ಬೇಕಾರ ನನಗೆ ಏನು ಬೇಕಾದ್ರು ಮಾಡಿ.